ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾದರು. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾದರು. ಲೋಕಾಯುಕ್ತ ಪೊಲೀಸರ ಮುಂದೆ ಬೆಂಗಳೂರಿನ ಲೋಕಾಯುಕ್ತ ಕಚೇರಿ ವಿಚಾರಣೆ ಮುಗಿಸಿ ಹೊರಗೆ ಬಂದ ನಂತರ ಮಾಧ್ಯಮದ ಮುಂದೆ ಮಾತನಾಡುವಾಗ ಪೊಲೀಸ್ ಅಧಿಕಾರಿಗಳು ಏನೇನು ಮಾಡ್ತಾರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಕೊಡ್ತೀನಿ ಅಂದರು. ಮಾರನೇ ದಿವಸ ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಮೀಟು ಕುಮಾರಸ್ವಾಮಿ ಅವರು. ಅಲ್ಲಿ ಅವರು ಮುರ್ಕಂಡು ಬಿದ್ದದ್ದು ಲೋಕಾಯುಕ್ತ SITಯ ADGP IPS ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ, ರಾಜ್ಯ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಇತ್ಯಾದಿ ಆರೋಪಗಳನ್ನು ಮಾಡಿದ್ರು. ಆವತ್ತೇ ರಾತ್ರಿ ADGP ಚಂದ್ರಶೇಖರ್ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಯನ್ನ ಉದ್ದೇಶಿಸಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಮತ್ತೆ ಕುಮಾರಸ್ವಾಮಿ ಅವರನ್ನ ಆರೋಪಿ, ಕ್ರಿಮಿನಲ್ ಅಂತ ಕರೆಯಲಾಗಿತ್ತು. ತನಿಖೆ ನಡೆಸ್ತಾ ಇರುವವರ ಆತ್ಮಸ್ಥೈರ್ಯ ಕುಗ್ಗಿಸುವುದಕ್ಕೆ ಇಂಥ ಹೇಳಿಕೆಗಳು. ನಾವು ಕುಗ್ಗೋದು ಬೇಡ, ನ್ಯಾಯಬದ್ಧವಾಗಿ ತನಿಖೆ ಮಾಡೋಣ ಅಂತ ಬರೆದಿದ್ರು ಆ ಹೇಳಿಕೆಯಲ್ಲಿ. ಅದರ ಜೊತೆಗೆ ಜಾರ್ಜ್ ಬರ್ನಾರ್ಡ್ ಶಾ ಅವರ ಒಂದು ಹೇಳಿಕೆಯನ್ನ ಉಲ್ಲೇಖಿಸಿದ್ದರು. ನೆವರ್ wrestle with pigs, you both get dirty and the pig likes it ಅಂತ ಜಾರ್ಜ್ ಬರ್ನಾರ್ಡ್ ಶಾ ಅವರ ಹೇಳಿಕೆ. ಯಾವತ್ತೂ ಹಂದಿಯ ಜೊತೆಗೆ ಗುದ್ದಾಡಬೇಡ, ಹಂದಿ ಮತ್ತು ನೀನು ಇಬ್ರು ಕೊಳೆಯಾಗ್ತೀರಿ, ಆದ್ರೆ ಹಂದಿ ಅದನ್ನು ಇಷ್ಟಪಡುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಆ ಹೇಳಿಕೆಯನ್ನ ನೋಡ್ತಾ ಇದ್ದೀರಿ. ADGP SIT ಎಂ ಚಂದ್ರಶೇಖರ್ IPS ಅವರ ಸಹಿಯೊಂದಿಗೆ ಬಿಡುಗಡೆಗೊಂಡ ಹೇಳಿಕೆ ಅದು. ಯಾರಿಗೆ ಆ ಹೇಳಿಕೆ? ಸ್ಟಾಫ್ ಆಫ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಕರ್ನಾಟಕ ಲೋಕಾಯುಕ್ತ. ಆ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಕೇಂದ್ರ ಸಚಿವರೊಬ್ಬರಿಗೆ ಒಬ್ಬ IPS ಅಧಿಕಾರಿ ಮಾಡಬಾರದ ರೀತಿಯಲ್ಲಿ ಅವಮಾನ ಮಾಡಿದ್ರು ಅನ್ನೋದು JDS ಹಾಗೂ ಬಿಜೆಪಿಯ ಆರೋಪ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿಕೆ ಅದು. ಅವರೇನು ಕುಮಾರಸ್ವಾಮಿನ ಹಂದಿ ಅಂತ ಕರೆದಿದಾರ ಅಂತ. ಸಾರಾ ಮಹೇಶ್ JDS ಮುಖಂಡರು ಹೇಳ್ತಾ ಇದ್ದಾರೆ ಕಪ್ಪಗಿರುವ ಕುಮಾರಸ್ವಾಮಿ ಅವರನ್ನ ಬೆಳ್ಳಗಿರುವ ಚಂದ್ರಶೇಖರ್ ಹಂದಿ ಅಂತ ಕರೆದಿದ್ದಾರೆ ಅಂತ. ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿದ್ದಾರೆ JDS ಮುಖಂಡರು. ಸ್ವತಃ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಸಿದ್ದರಾಮಯ್ಯನವರು ಮತ್ತು ಡಾಕ್ಟರ್ ಪರಮೇಶ್ವರ್ ಇಬ್ಬರು ಕೂಡ ಚಂದ್ರಶೇಖರ್ ಕುಮಾರಸ್ವಾಮಿ ಅವರಿಗೆ ಅಲ್ಲವಲ್ಲ ಬೈದಿದ್ದು ಅಂತಾರೆ. ಸಾರಾ ಮಹೇಶ್ ಆಕ್ರೋಶ ಭರಿತರಾಗಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ. ಇಂಥ ವ್ಯಕ್ತಿ ನನ್ನ ಬಗ್ಗೆ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ? ಅಲ್ಲೆಲ್ಲ ಸರ್ಕಾರ ನಡೆಸಿದಾಗ ಮೆಚ್ಚಿಸ್ಲಿಕ್ಕೆ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ಉದ್ದೇಶದಿಂದ ಮಾಡ್ಕೊಂಡಿದ್ದೀರಿ? ನನಗೆ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ಇದೆ. ಕುಮಾರಸ್ವಾಮಿ ನಂದಿ ಅಂತ ಬರ್ದಿದ್ದಾರ, ಆ ಪದ ಬರ್ದಿದ್ದಾರೆ. ಬರ್ನಾರ್ಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ. ಕರ್ನಾಟಕದ ಜನತೆಯ ನಿಮ್ಗಿರೋದು 5 ವರ್ಷ
ಅವ್ರ ಸವಲತ್ತನ್ನ ಹಂದಿ ಥರ ಮೇಯ್ತಾ ಇರೋರು ನೀವು. ಆಡಳಿತ ವ್ಯವಸ್ಥೆ ಎಲ್ಲಿಗೆ ಬಂತು? ತಮ್ಮ ಇರೋವಂಥ ಸಚಿವ ಸಂಪುಟದಲ್ಲಿ ತಮ್ಮ ಜೊತೆ ಯಾರ್ಯಾರು ಅವರೇ, ಅವ್ರ ಕೈಲಿ ಯಾರ ಕೈಲೂ ಆಗದೆ ಈ ಥರ ಸರ್ಕಾರಿ ಸಂಬಳ ಕೊಡುವಂಥ ನೌಕರರ ಕೈಲಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು? ನಾವು ತಗೋಬೇಕಾ? ಅವ್ರು ಪ್ರಸ್ತಾಪ ಮಾಡಿರ್ಬೋದು. ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ ರೀ? ಓದಕ್ ಬರ್ಬೇಕಲ್ರಿ, ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. SIT ADGP ಚಂದ್ರಶೇಖರ್ ವಿರುದ್ಧ JDSನ ನಿಯೋಗ ಚೀಫ್ ಸೆಕ್ರೆಟರಿ ಅವರಿಗೆ, ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಂಪ್ಲೇಂಟ್ ಮಾಡಿದೆ. ಫೋಟೋ ನೋಡ್ತಾ ಇದ್ದೀರಿ. ಕ್ರಮ ಕೈಗೊಳ್ಳಬೇಕು ಚಂದ್ರಶೇಖರ್ ವಿರುದ್ಧ ಅಂತ. ಇನ್ನೊಂದು ಕಡೆ SIT ಇಂದ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೊಂದು ಡಿಸಿಸಿವ್ ಮೂವ್ ಕಾಣಿಸ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮವಾಗಿ ಗಣಿ ಗುತ್ತಿಗೆ ನೀಡಿದ ಪ್ರಕರಣದಲ್ಲಿ ಜಾಮೀನಿನ ಮೇಲಿದ್ದಾರೆ. ಆ ಜಾಮೀನನ್ನು ರದ್ದುಪಡಿಸಿ ಅಂತ ಹೈಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಲೀಗಲ್ ಟೀಮ್ ಇರುತ್ತೆ. ಲೋಕಾಯುಕ್ತ ಲೀಗಲ್ ಟೀಮ್ ಜೊತೆ ಚರ್ಚೆ ನಡೀತಾ ಇದೆ. ಇನ್ನೊಂದು 2-3 ದಿವಸದಲ್ಲಿ ಈ ಮೂವ್ಮೆಂಟ್ ಆಗಬಹುದು. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ 550 ಎಕರೆ ಗಣಿ ಭೂಮಿಯನ್ನ ಸಂಡೂರಿನ ಭಾವಿಹಳ್ಳಿ ತಿಮ್ಮಪ್ಪ ಗುಡಿಯಲ್ಲಿ 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅಕ್ರಮವಾಗಿ ಮಂಜೂರು ಮಾಡಿದ ಆರೋಪ ಇದು. ಲೋಕಾಯುಕ್ತದಲ್ಲಿ FIR ಆಗಿತ್ತು. 2017ರಲ್ಲಿ ನಿರೀಕ್ಷಣಾ ಜಾಮೀನು ತಗೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ನಿರೀಕ್ಷಣಾ ಜಾಮೀನು ಅದನ್ನ ರದ್ದುಪಡಿಸಿ ಅಂತ ಹೈಕೋರ್ಟ್ಗೆ ಹೋಗ್ತಾರಂತೆ SIT ಅವರು. ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡುವ ಮೂಲಕ ನಡೀತಾ ಇರುವ ತನಿಖೆಯ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಪ್ರಭಾವ ಬೀರುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸಿ ಅಂತ ಹೈಕೋರ್ಟ್ಗೆ ಹೋಗ್ತಾರಂತೆ. ಇಂಟ್ರೆಸ್ಟಿಂಗ್ಲಿ ಈ ಪ್ರಕರಣವನ್ನ ಕೂಡ TJ ಅಬ್ರಹಾಮೇ ದಾಖಲಿಸಿದ್ರು. SM ಕೃಷ್ಣ, ಧರ್ಮಸಿಂಗ್, HD ಕುಮಾರಸ್ವಾಮಿ ಅವರ ವಿರುದ್ಧ ಈ ಪ್ರಕರಣ ದಾಖಲಾಗಿತ್ತು. ಆಗ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗಡೆ ಅವರು ಕೊಟ್ಟ ರಿಪೋರ್ಟ್ನಲ್ಲಿ ಈ ಪ್ರಕರಣದ ಉಲ್ಲೇಖ ಇತ್ತು. ಅದರ ಆಧಾರದ ಮೇಲೆ TJ ಅಬ್ರಹಾಂ ಕೇಸ್ ದಾಖಲಿಸ್ತಾರೆ. SM ಕೃಷ್ಣ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದಾರೆ. ಆ ಕಾರಣಕ್ಕೆ ಅವರ ವಿರುದ್ಧ ತನಿಖೆ ಇಲ್ಲ. ಧರ್ಮಸಿಂಗ್ ಅವರು ದಿವಂಗತರಾಗಿದ್ದಾರೆ, ತನಿಖೆಯ ಪ್ರಶ್ನೆ ಇಲ್ಲ. ತನಿಖೆ ನಡೆಸಿ 3 ತಿಂಗಳೊಳಗಾಗಿ ವಿವರ ಕೊಡುವಂತೆ ಸುಪ್ರೀಂ ಕೋರ್ಟ್ 2017ರಲ್ಲಿ ಲೋಕಾಯುಕ್ತಕ್ಕೆ ಹೇಳಿತ್ತು. ಈ ಪ್ರಕರಣದಲ್ಲಿ ಜಾಮೀನು ರದ್ದುಗೊಳಿಸಿ ಅಂತ ಹೈಕೋರ್ಟಿಗೆ ಹೋಗ್ತಾರಂತೆ.
ಈ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಅಧಿಕಾರಿಯ ಅಹಂಕಾರದ ಪರಮಾವಧಿ ಅಂದ್ರು. ಎಡಿಜಿಪಿ ಚಂದ್ರಶೇಖರ್ ಅವರು ಇಶ್ಯೂ ಮಾಡಿದ ಸ್ಟೇಟ್ಮೆಂಟಿಗೆ ಅಧಿಕಾರಿಯ ಅಹಂಕಾರದ ಪರಮಾವಧಿ, ಜ್ಞಾನ ಇದ್ರೆ ಕ್ಷಮೆ ಕೋರಬೇಕು, ಕೇಡರ್ ಕಂಟ್ರೋಲ್ನಲ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸ್ತೀವಿ ಅಂದಿದ್ದಾರೆ. ಕೇಳ್ಕೊಳ್ಳಿ. ಇದು ಆತನ ಅಹಂಕಾರದ ಪರಮಾವಧಿ. ಆ ಅಧಿಕಾರಿ ಅವ್ರಿಗೇನಾದರೂ ಆ ಎಡಿಜಿಪಿಗೆ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಯಾಚಿಸಬೇಕು. ಇಲ್ಲ ಅಂದರೆ ಕುಮಾರಸ್ವಾಮಿಗಳು ಹೇಳದಂತೆ ಕೇಡರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ. ಅವ್ರ ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು, ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಭಾಳ ಬೆಲೆ ತತ್ತಬೇಕಾಗ್ತದೆ. ಅತ್ಯಂತ ಕೆಟ್ಟ ಭಾಷೆಯನ್ನು ಪ್ರಯೋಗ ಮಾಡಿರುವಂಥದ್ದು ಇದು ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಒಂದು ಕೈಗನ್ನಡಿ. ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈ ಹಂತಕ್ಕೆ ಹೋಗಬಾರ್ದಾಗಿತ್ತು. ಅದೇ ನಿಶ್ಚಿತವಾಗಿ ನಾವು ಮೊನ್ನೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ನಡುವಿನ ತಿಕ್ಕಾಟದ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ, ಎರಡು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಇರ್ತಕ್ಕಂಥವ್ರು ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಸಲಹೆ ಸೂಚನೆ ನಿಯಮಕ್ಕಿಂತ ನಿಮ್ಮ ಸೆಲ್ಫ್ ರಿಸ್ಟ್ರೇನ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ ಈ ಪ್ರಕರಣದಲ್ಲೂ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಅವ್ರ ವಿರುದ್ಧವೇ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕಿತ್ತು, ಅಥವಾ JDSನ ಪಾರ್ಟಿ ಕಡೆಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಿತ್ತೇನೋ. ನಂಬರ್ 1. ನಂಬರ್ 2, ಸರಿ, ಈಗ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಹೊರಗಡೆ ಬಂದು ಮಾತನಾಡ್ತಕ್ಕಂಥ ಸ್ವಭಾವ ಇರುತ್ತೆ. ದೇ ಆರ್ ಟ್ರೈನ್ಡ್ ಲೈಕ್ ದ್ಯಾಟ್. ಹೌದು ಅಲ್ವಾ? ಹೆಂಗೆ ಕೊಟ್ಟೆ ನೋಡಿ ಅಂತ ಅವ್ರಿಗವರೇ ಖುಷಿ ಪಡ್ತಾರೆ. ಆಫೀಸರ್ಸ್ ಆರ್ ನಾಟ್ ಟ್ರೈನ್ಡ್ ಲೈಕ್ ದ್ಯಾಟ್. ಆಫೀಸರ್ಸ್ ಆರ್ ಟ್ರೈನ್ ಟು ಕೀಪ್ ಮಮ್. ಎಸ್, ಅಂದರೆ ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅನ್ನೋದು ಆಫೀಸರ್ಸ್ಗಳಿಗೆ ಭಾಳ ಅಪ್ಲಿಕೇಬಲ್ ಆಗುತ್ತೆ. ಹೀಗಿರುವಾಗ ADGP ಚಂದ್ರಶೇಖರ್ ಬರೆದಿರ್ತಕ್ಕಂಥ ಪತ್ರ ಅಂದರೆ ನನಗೆ ಅರ್ಥ ಆಗದೇ ಇರತಕ್ಕಂಥದ್ದು, ನೀವು ನಿಮ್ಮ ಸಬಾರ್ಡಿನೇಟ್ ಆಫೀಸರ್ಸಿಗೆ ಯಾರಾದರೂ ಪತ್ರ ಬರೆಯುವಾಗ ನೀವು ಹಂದಿ ಜೊತೆ ಗುದ್ದಾಡಬೇಡಿ ಈ ಎಲ್ಲ ಅಂಶಗಳನ್ನು ಪತ್ರದಲ್ಲಿ ಬರೀತೀರಾ? ನಿಮ್ಮ ಸಬಾರ್ಡಿನೇಟ್ ಆಫೀಸರ್ಸಿಗೆ ಪತ್ರ ಬರಿತಾ ಇದ್ದೀರಿ. ಹೌದು. ಏನು ಪತ್ರ ಬರೀತೀರಿ? ಈಗ ಸರ್ಕಾರಿ ನಿಯಮಗಳ ಪ್ರಕಾರ ಅಫಿಷಿಯಲ್ ಕಮ್ಯುನಿಕೇಷನ್ ಇರುತ್ತೆ ಅಲ್ವಾ? ಈಗ ನೀವು ಸಂಪಾದಕರಿದ್ದೀರಿ ಅಜಿತ್, ನೀವು ನಿಮ್ಮ ಕೆಳಗಡೆಯವ್ರಿಗೆ ಏನೋ ಒಂದು ಪತ್ರ ಬರೀತೀರಿ, ಇದೆಲ್ಲ ಬರೀತೀರಾ ಪತ್ರ? ನೆವರ್. ಅಥವಾ ADGP ಲೆವೆಲ್ನ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ತಮ್ಮ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಕ್ಕಂಥ ಸಂದರ್ಭದಲ್ಲಿ ಹಂದಿ ಇರುತ್ತೆ, ಹಂದಿ ಜೊತೆ ಗುದ್ದಾಡಿದರೆ ನಾವೇ ಬರ್ನಾಡ್ ಶಾನ್ನ ಉಲ್ಲೇಖಿಸಿ ಎಲ್ಲ ಪತ್ರವನ್ನು ಬರಿತೀರಾ? ಅದು ಯಾವ ಸಂದರ್ಭದಲ್ಲಿ? ನಿಮ್ಮ ಮೇಲೆ ಯಾರೋ ಒಬ್ಬರು ರಾಜಕಾರಣಿಗಳು ಆರೋಪ ಮಾಡಿದ್ದಾರೆ, ಸರಿ, ನಿಮ್ಗೆ ಅದರಲ್ಲಿ ಏನಾದರೂ ಡಿಫೆಮೇಷನ್ ಅನ್ನೋದು ಕಾಣ್ತಾ? ಸರ್ಕಾರದ ಪರ್ಮಿಷನ್ ತೊಗೊಂಡು ಕೇಸ್ ಹಾಕ್ಬೋದು ಅಲ್ರಿ. ನೀವು ಹೋಗಿ ಡಿಫೆಮೇಷನ್ ಸೂಟ್ ದಾಖಲು ಮಾಡಿ ಸರ್ಕಾರದ ಅನುಮತಿ ತೆಗೆದುಕೊಂಡು. ಮತ್ತು ನನಗೆ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೆಲವೊಂದು ಸಲ ಏನಾಗುತ್ತೆ, ಇಳಿಜಾರಿನ ಹಾದಿಯಲ್ಲಿ ಮತ್ತೊಬ್ಬರು ಬೀಳೋದು ಮಾತ್ರ ಕಾಣುತ್ತೆ, ಅದು ಬರೀ ಅವರಷ್ಟೇ ಬೀಳಲ್ಲ, ಅದರಲ್ಲಿ ವ್ಯವಸ್ಥೆ ಇಳಿಜಾರಿನಲ್ಲಿ ಬೀಳ್ತಾ ಇರುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಏನು ಹೇಳಿದರು, ನಾಳೆ ಮತ್ತೊಂದು ಸರ್ಕಾರಗಳು ಬಂದೇ ಬರ್ತವೆ ರೀ. ಏನು ಇದು ಸರ್ಕಾರಗಳು ನಿರಂತರ ಪ್ರಕ್ರಿಯೆ, ಪೊಲಿಟಿಕಲ್ ಪಾರ್ಟಿಗಳು ಬರ್ತಾ ಇರ್ತವೆ. ಹೌದು. ಆ ಸಂದರ್ಭದಲ್ಲೂ ಇನ್ನೊಬ್ಬರು ಪತ್ರ ಬರೆದ್ರೆ, ಈಗ ರೋಹಿಣಿ ಸಿಂಧೂರಿ ಮತ್ತು ರೂಪಾ ಪ್ರಕರಣ ಇತ್ತು. ಆ ಪ್ರಕರಣದಲ್ಲಿ ಎಲ್ಲ ಪಕ್ಷದವರ ಅಂಬೋಣ ಏನಿತ್ತು? ಸ್ಟಾಪ್ ದೆಮ್ ಅಂತಿತ್ತು. ಕರೆಕ್ಟ್. ಇಲ್ಲ, ನೀವು ಮಾತಾಡಿ ಅಂತಕ್ಕಂಥದ್ದನ್ನು ಯಾರಾದರೂ ಹೇಳಿದರೆ, ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣ ಆರೋಪ ಬಂದಿದೆ ಅಂದ ಮಾತ್ರಕ್ಕೆ ಯಾವುದೇ ಅಧಿಕಾರಿ ವಿಪಕ್ಷದ ನಾಯಕನನ್ನು ಹಂದಿ ಅಂತಕ್ಕಂಥದ್ದನ್ನು ಕರೆಯೋದು ಸಮರ್ಥಿಸ್ಕೊಳ್ಳಿಕ್ಕಾಗತ್ತಾ? ನಾನು ಕಂಡಕ್ಟ್ ರೂಲ್ಸನ್ನು ನೋಡ್ತಾ ಇದ್ದೆ. DOPT ನಾಗರಿಕ ಸೇವೆಯಲ್ಲಿ IPS, IAS, IRS, ಫಾರಿನ್ ಸರ್ವಿಸ್ ಅಧಿಕಾರಿಗಳಿಗೆ ಒಂದು ಕಂಡಕ್ಟ್ ರೂಲ್ಸನ್ನು ಮಾಡಿದೆ. ಅದರಲ್ಲಿ ಹೇಳುತ್ತೆ, ಅನಾಮಧೇಯ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೊವೊಕೇಟಿವ್, ಪೊಲಿಟಿಕಲಿ ಸೆನ್ಸಿಟಿವ್ ಪತ್ರಗಳನ್ನು ಬರಿಬೇಡಿ ಅಂತಕ್ಕಂಥದ್ದನ್ನು ಹೇಳುತ್ತೆ. ಬರೆದಿದ್ಯಾಕೆ? ಮಾಧ್ಯಮಗಳಿಗೆ ಕೊಡಲಿಕ್ಕೆ. ಇವ್ರು ಹೇಳ ಅಂದರೆ ನಾನು ನನ್ನ ಸಿಬ್ಬಂದಿಗೆ ಬರದೆ ಅಂತಾರೆ ಅವರು. ಅಜಿತ್, ಡಿಸ್ಕರೇಜ್ ಆಗಬೇಡಿ ಅಂತ. ಅಜಿತ್,
ಡಿಸ್ಕರೇಜ್. ಈಗ ದಿನಂಪ್ರತಿ ಅಧಿಕಾರಿಗಳ ಮೇಲೆ ಯಾವುದೋ KDP ಸಭೆಯಿಂದ ಹಿಡಿದು ಮುಖ್ಯಮಂತ್ರಿಗಳ ಸಭೆಯವರೆಗೆ ರಾಜಕಾರಣಿಗಳು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಅಧಿಕಾರಿಗಳು ಡಿಸ್ಕರೇಜ್ ಆಗ್ತಾರಾ? ಇಟ್ ಈಸ್ ಯುವರ್ ಇಂಡಿವಿಜುವಲ್. ನಿಮ್ಮ ಮೇಲೆ ಇಂಡಿವಿಜುವಲ್ ಆರೋಪವನ್ನು ಮಾಡಿದ್ದಾರೆ ಅವರು. ಹಾಗಿರುವಾಗ ನೀವು ಸಿಬ್ಬಂದಿಗೆ ಪತ್ರ ಬರೋದು, ಹಂದಿಗಳ ಉಲ್ಲೇಖವನ್ನು, ನ್ಯಾಚುರಲಿ ಯು ಹ್ಯಾವ್ ಎವ್ರಿ ರೈಟ್ ಟು ಗೋ ಟು ದ ಕೋರ್ಟ್ ಆ್ಯಂಡ್ ಫೈಲ್ ಎ ಡಿಫಮೇಷನ್ ಸೂಟ್. ಹೀಗೆ ಮಾಡೋದ್ರಿಂದ ಏನಾಯಿತು? ಯು ಆರ್ ಎಸ್ಕಲೇಟಿಂಗ್ ಇಟ್. ಈಗೇನಾಯಿತು? ಈಗ ಎಸ್ಕಲೇಷನ್ ಆಯ್ತು. ಈಗ ಹೌದು, ಎಸ್ಕಲೇಷನ್ ಆಗಿ ಏನಾಗುತ್ತೆ? ಸರಿ, ನಾಳೆ ತನಿಖೆ ನಡೆಸುವಾಗ ಬಯಾಸ್ ಇದೆ, ರಾಗ ಇದೆ, ದ್ವೇಷ ಇದೆ, ಈ ಪ್ರಶ್ನೆಗಳು ನಿಶ್ಚಿತವಾಗಿ ಬರ್ತವೆ. ನನಗನ್ಸುತ್ತೆ ಅಜಿತ್, ಯಾವುದೇ ಒಬ್ಬ ಅಧಿಕಾರಿ ಇರಲಿ, ಕೆಳಗಿನ ಲೆವೆಲ್ನ ಅಧಿಕಾರಿ ಇರಲಿ, ಮೇಲಿನ ಲೆವೆಲ್ನ ಅಧಿಕಾರಿ ಇರಲಿ, ಆತನ ಮಾನಕ್ಕೇನಾದರೂ ಹಾನಿ ಆಗ್ತಾ ಇದೆ, ಧಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದಾದರೆ ಇಟ್ಸ್ ಬೆಟರ್ ಟು ಅಪ್ರೋಚ್ ಕೋರ್ಟ್ಸ್ ರಾದರ್ ದನ್ ಈ ರೀತಿಯ ಪತ್ರಗಳನ್ನು ಬರೋದು, ಕೇಂದ್ರದ ಸಚಿವರ ವಿರುದ್ಧ ಬರೋದು. ನೀವು ಮ್ಯಾಟರನ್ನು ಎಸ್ಕಲೇಷನ್ ಮಾಡಿದರೆ ನೀವು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಆಗಲ್ಲ. ಕೇಂದ್ರದ ಗೌರ್ಮೆಂಟ್ ಜಾಬಿಗೆ ಬರಲೇಬಾರ್ದು. ಅಲ್ಲ, ಈಗ ನೀವು ಕೇಂದ್ರದ ಸಚಿವರ ಬಗ್ಗೆ ಪತ್ರ ಬರೆದಿದ್ದನ್ನು ಗೃಹ ಸಚಿವರು ಏನು ಕೇಳಿದ್ರು? ಅವ್ರಿಗೆ ಬರೆದಿದ್ದಾರೇನ್ರಿ ಅಂತ. ನಾಳೆ ಇನ್ನೊಬ್ಬರು ಪತ್ರ ಬರೀತಾರೆ ರೀ. ನಾಳೆ ಇನ್ನೊಬ್ಬ ಅಧಿಕಾರಿ ಈ ರೀತಿ ಪತ್ರ ಬರೀತಾರೆ. ಅಫಿಷಿಯಲ್ ಕಮ್ಯುನಿಕೇಷನ್ಸ್ನಲ್ಲಿ ವಾಟ್ ಬಿಸ್ನೆಸ್ ಜಾರ್ಜ್ ಬರ್ನಾರ್ಡ್ ಶಾ ಹ್ಯಾವ್? ಅಫಿಷಿಯಲ್ ನಿಮ್ಮ ಕೆಳಗಿನ ಸಿಬ್ಬಂದಿಗಳಿಗೆ ಪತ್ರ ಬರೆಯುವಾಗ ಅಲ್ಲಿ ಬರ್ನಾರ್ಡ್ ಶಾರನ್ನು ಉಲ್ಲೇಖಿಸ್ತಕ್ಕಂಥ, ಫಾರ್ ಎಕ್ಸಾಂಪಲ್ ನಾಗೇಂದ್ರ ಕೇಸ್ನಲ್ಲಿ ED ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ FIR ಮಾಡ್ಕೊಂಡಿದ್ಯಪ್ಪ. ED ಅಧಿಕಾರಿಯೊಬ್ಬ ತನ್ನ ಸಿಬ್ಬಂದಿಗೆ ಈ ರೀತಿಯಾಗಿ ಪತ್ರ ಬರೆದ್ರೆ, ತನ್ನ ಸಿಬ್ಬಂದಿಗೆ ರಾಜ್ಯ ಸರ್ಕಾರದ ಬಗ್ಗೆ, ಆವಾಗ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿಕೆ ಅದು ಯಾರಿಗೆ ಬರೆದಿರ್ತಾರಲ್ಲ ಅವ್ರಿಗೆ ತಾಗತ್ತೆ, ಉಳಿದವ್ರಿಗೆ ತಾಗಲ್ಲ. ಅದು ಗೊತ್ತಾಗಲ್ಲ ಉಳಿದವ್ರಿಗೆ. ಈಗ ಗೃಹ ಸಚಿವರು ಇಲ್ಲ ಪೊಲಿಟಿಕಲ್ ಕಾರಣಕ್ಕೋಸ್ಕರ ಅವರು ವಿಪಕ್ಷಗಳ ನಾಯಕರ ವಿರುದ್ಧ ಬರೋದು. ಫಸ್ಟ್ ನನಗನ್ಸುತ್ತೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಮೊದಲು ಅಧಿಕಾರಿಗಳಿಗೆ ಕರೆದು ಕಿವಿ ಮಾತು ಹೇಳಬೇಕಿತ್ತು. ನೋಡಿ, ದಿಸ್ ಈಸ್ ನಾಟ್ ಡನ್. ಇದು ಆದರೆ ಈ ಇಡೀ ಪ್ರಕರಣ ಈಗ ಸಾಗ್ತಾ ಇರ್ತಕ್ಕಂಥ ರೀತಿಗಳನ್ನು ನೋಡಿ, ಕರ್ನಾಟಕದಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಪೊಲಿಟಿಕಲ್ ವೆಂಡೇಟಾ ಪಾಲಿಟಿಕ್ಸ್ ಶುರುವಾಗಿದೆ. ಈ ಕಡೆಯವರು ಹಾಗೆ ಬಾಣ ಹೊಡಿತಾರೆ, ಆ ಕಡೆಯವರು ಹಾಗೆ ಬಾಣ ಹೊಡಿತಾರೆ. ಅದರಲ್ಲಿ ಈಗ ಒಬ್ಬ ಅಧಿಕಾರಿಯನ್ನು ತಂದು ಕೂಡ ಅಧಿಕಾರಿಯು ಕೂಡ ನಾನು ಬಾಣ ಹೊಡಿತೀನಿ ಅಂತ ಬಂದಿದ್ದಾರೆ. ಇದು ಎಲ್ಲೋ ಒಂದು ಕಡೆ ವ್ಯವಸ್ಥೆಯನ್ನು ಡಿಟೋರಿಯೇಟ್ ಮಾಡುತ್ತೆ, ಇನ್ನಷ್ಟು ಶಿಥಿಲಗೊಳಿಸುತ್ತೆ. ಆಮೇಲೆ ಯಾರ ಕಂಟ್ರೋಲಿಗೆ ಯಾರೂ ಸಿಗಲ್ಲ. ಆ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವೇನೋ ಅನ್ನೋದು ಕಳೆದ 15 ದಿನಗಳ ಬೆಳವಣಿಗೆಯಿಂದ ಅನ್ನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.